ಐಸ್ ಕ್ರೀಂನಲ್ಲಿ ಮಾನವನ ಬೆರಳು. ಆನ್ಲೈನ್ನಲ್ಲಿ ಖರೀದಿ ಮಾಡಿದ್ದ ಐಸ್ ಕ್ರೀಂನಲ್ಲಿ ಮಾನವನ ಬೆರಳು ಪತ್ತೆಯಾಗಿದ್ದು, ಮಹಿಳೆಯೊಬ್ಬರು ಆಘಾತಗೊಂಡಿರುವಂತಹ ಘಟನೆ ಮುಂಬೈನಲ್ಲಿ ನಡೆದಿದೆ. ಮುಂಬೈನಲ್ಲಿ ಈ ಘಟನೆ ವರದಿಯಾಗಿದ್ದು, ಮಲಾಡ್ ಉಪನಗರದ ನಿವಾಸಿಯಾಗಿರುವಂತಹ ಮಹಿಳೆ ಯಮ್ಮು ಐಸ್ ಕ್ರೀಂನಿಂದ ಕೋನ್ ಐಸ್ ಕ್ರೀಂ ಅನ್ನ ಆನ್ಲೈನ್ ಮೂಲಕ ತರಿಸಿದ್ಲು. ಐಸ್ ಕ್ರೀಂ ಕೋನ್ನಲ್ಲಿ ಬೆರಳಿನ ತುಂಡನ್ನ ನೋಡಿದಂತಹ ಮಹಿಳೆ ಕಿರ್ಚಲು ಪ್ರಾರಂಭ ಮಾಡಿದ್ದು, ನಂತರ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ. ಕೆಲ ಕ್ಷಣ ಆಕೆಯ ಕುಟುಂಬದ ಸದಸ್ಯರಿಗೆ ಏನೂ ಕೂಡ ಅರ್ಥ ಆಗೋದಿಲ್ಲ. ಆದರೆ ಆಕೆ ಮೂರ್ಛೆ ಬಂದಾಗ ಐಸ್ ಕ್ರೀಂನಲ್ಲಿ ಬೆರಳು ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ಲು. 27 ವರ್ಷದ ಓಲೈಮ್ ನಿವಾಸಿ ಬ್ರೆಂಡನ್ ಸೆರಾವೋ ಅವರು ಬುಧವಾರ ಆನ್ಲೈನ್ನ ಮೂಲಕ ಯಮ್ಮು ಕಂಪನಿಯಿಂದ ಐಸ್ ಕ್ರೀಂ ಕೋನ್ ಅನ್ನ ಆರ್ಡರ್ ಮಾಡಿದ್ರು. ಐಸ್ ಕ್ರೀಂ ಒಳಗಡೆ ಮಾನವನ ಬೆರಳಿನ ತುಂಡು ಸುಮಾರು 2 ಸೆಂಟಿಮೀಟರ್ ಉದ್ದವಿತ್ತು ಅಂತ ಹೇಳಿದ್ದಾರೆ. ಸೆರಾವೋ ಅವರು ವೃತ್ತಿಯಲ್ಲಿ ಎಂಬಿಬಿಎಸ್ ವೈದ್ಯೆ. ಬೆರಳು ಕಂಡ ತಕ್ಷಣ ಪೊಲೀಸರಿಗೆ ಧಾವಿಸಿ ದೂರನ್ನ ನೀಡ್ತಾಳೆ. ಮಾನವನ ಬೆರಳಿನ ತುಂಡನ್ನ ಕಂಡು ಆತಂಕಗೊಂಡಿರುವಂತಹ ಮಹಿಳೆ ಐಸ್ ಕ್ರೀಂ ಅನ್ನ ಹಿಡಿದುಕೊಂಡು ಹೋಗಿ ಮಲಾಡ್ ಠಾಣೆಗೆ ಪೊಲೀಸರಿಗೆ ದೂರನ್ನ ನೀಡ್ತಾಳೆ. ಈ ಕುರಿತು ಮಲಾಡ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು, ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕರಣ ದಾಖಲೆಯಾದ ತಕ್ಷಣ ಪೊಲೀಸರು ಐಸ್ ಕ್ರೀಂ ಸಹಿತ ಮಾನವನ ಬೆರಳು ಎನ್ನಲಾದ ತುಂಡನ್ನ ವಿಧಿವಿಜ್ಞಾನದ ಪರೀಕ್ಷೆಗಳಿಗೆ ಕಳಿಸ್ತಾರೆ. ಜೊತೆಗೆ ಐಸ್ ಕ್ರೀಂ ತಯಾರಿಸಿ ಪ್ಯಾಕ್ ಮಾಡುವ ಸ್ಥಳವನ್ನ ಪರಿಶೋಧನೆ ಮಾಡಲಾಗಿದೆ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇದೀಗ ಯಮ್ಮು ವಿರುದ್ಧ ಆಹಾರ ಕಲಬೆರಕೆ ಮತ್ತು ಮಾನವನ ಜೀವಕ್ಕೆ ಅಪಾಯ ತಂದಿರುವಂತಹ ಪ್ರಕರಣಗಳು ದಾಖಲೆ ಆಗಿದೆ.